ತೃತೀಯ BA ಐಚ್ಛಿಕ ಕನ್ನಡ ವಿಷಯದಲ್ಲಿ ಕನ್ನಡ ವ್ಯಾಕರಣ ಭಾಗದಲ್ಲಿ ನಾವು ಇವತ್ತು ತಿಳಿಯಕ್ಕಿರುವಂತಹ ವಿಷಯ ಏನಂತ ಹೇಳಿದರೆ ವಿಭಕ್ತಿ. ಇವತ್ತು ನಾವು ವಿಭಕ್ತಿಯ ಬಗ್ಗೆ ತಿಳಿದುಕೊಳ್ಳಕ್ಕೆ ಇದ್ದೇವೆ. ಇಲ್ಲಿ ಕೇಶಿರಾಜನು ಶಬ್ದಮಣಿ ದರ್ಪಣದಲ್ಲಿ ಹಳೆಗನ್ನಡದ ಸಪ್ತ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ಕಾರಕಗಳು ಹಾಗೂ ಅವು ಪ್ರಯೋಗಗೊಳ್ಳುವ ವಿವಿಧ ಸನ್ನಿವೇಶಗಳು ಇವೆಲ್ಲವನ್ನು ಸೋದಾಹರಣವಾಗಿ ವಿವರಿಸಿದ್ದಾರೆ. ಕೇಶಿರಾಜನು ಶಬ್ದಮಣಿ ದರ್ಪಣದಲ್ಲಿ ಹಳೆಗನ್ನಡದ ಸಪ್ತ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವುಗಳ ಕಾರಕಗಳು ಹಾಗೂ ಅವು ಪ್ರಯೋಗಗೊಳ್ಳುವ ವಿವಿಧ ಸನ್ನಿವೇಶಗಳು ಇವೆಲ್ಲವನ್ನು ಸೋದಾಹರಣವಾಗಿ ವಿವರಿಸಿದ್ದಾನೆ. ಕೇಶಿರಾಜನು ವಿಭಕ್ತಿಯನ್ನು ಪದದ ಅರ್ಥವನ್ನು ವಿಭಾಗಿಸುವುದೇ ವಿಭಕ್ತಿ ಎಂದು ಕರೆದಿದ್ದಾನೆ. ಪದದ ಅರ್ಥವನ್ನು ವಿಭಾಗಿಸುವುದೇ ವಿಭಕ್ತಿ ಎಂದು ಕರೆದಿದ್ದಾನೆ. ಇದನ್ನೇ ವಿಭಕ್ತಿ ಪ್ರತ್ಯಯ ಅಂತ ಕರೆಯುತ್ತಾರೆ ಅಥವಾ ಕರೆದಿದ್ದಾನೆ. ಇದನ್ನೇ ವಿಭಕ್ತಿ ಪ್ರತ್ಯಯ ಅಂತ ಕೂಡ ಕರೆದಿದ್ದಾನೆ. ಈ ಪ್ರತ್ಯಯದ ಪೂರ್ವದಲ್ಲಿರುವ ಲಿಂಗ ಅಥವಾ ಧಾತುವೇ ಪ್ರಕೃತಿ. ಈ ವಿಭಕ್ತಿ ಪ್ರತ್ಯಯದ ಪೂರ್ವದಲ್ಲಿರುವ ಲಿಂಗ ಅಥವಾ ಧಾತುವೇ ಪ್ರಕೃತಿ. ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರಿದಾಗ ಪದ ನಿರ್ಮಾಣವಾಗುತ್ತದೆ. ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರಿದಾಗ ಪದ ನಿರ್ಮಾಣವಾಗುತ್ತದೆ. ಇದನ್ನು ಕೇಶಿರಾಜನು ಉದಾಹರಣೆಯೊಂದಿಗೆ ಹೀಗೆ ಹೇಳಿದ್ದಾನೆ. ಇದನ್ನು ಕೇಶಿರಾಜ ಒಂದು ಉದಾಹರಣೆ ಕೊಟ್ಟು ಈ ರೀತಿ ಹೇಳ್ತಾನೆ. ಮರ, ದೇವ ಮೊದಲಾದ ಲಿಂಗಗಳಿಗೆ ಮೂ ಎಂಬ ಪ್ರಥಮ ವಿಭಕ್ತಿ ಪ್ರತ್ಯಯ ಸೇರಿ ಮರಂ ದೇವಂ ಎಂದಾಗುತ್ತದೆ. ಮರ ಮತ್ತೆ ದೇವ ಎನ್ನುವಂತಹ ಪದಗಳನ್ನು ತೆಗೆದುಕೊಂಡಾಗ ಅದಕ್ಕೆ ಮೂ ಎಂಬ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿದಾಗ ಮರ ಪ್ಲಸ್ ಮೂ ಮರಂ, ದೇವ ಪ್ಲಸ್ ಮೂ ದೇವಂ ಎಂದಾಗುತ್ತದೆ. ಅದೇ ರೀತಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ ಸೇರಿದಾಗ ಮರ ಪ್ಲಸ್ ಅಂ ಮರನಂ, ದೇವ ಪ್ಲಸ್ ಅಂ ದೇವನಂ ಎಂದಾಗುತ್ತದೆ. ಹೀಗೆ ಉಳಿದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದಗಳಾಗುತ್ತವೆ. ಉಳಿದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಏನಾಗ್ತದೆ? ನಾಮ ಪದಗಳಾಗುತ್ತವೆ. ಆದುದರಿಂದ ನಾವು ವಾಕ್ಯದಲ್ಲಿ ನಾಮಪದಗಳನ್ನು ಕ್ರಿಯಾಪದಗಳೊಂದಿಗೆ ಸೇರಿಸುವ ಪ್ರತ್ಯಯವೇ ವಿಭಕ್ತಿ ಎನ್ನುವ ತೀರ್ಮಾನಕ್ಕೆ ಬರಬಹುದು. ಇದನ್ನು ಹೊಸಗನ್ನಡದ ಉದಾಹರಣೆಯೊಂದಿಗೆ ಸ್ಪಷ್ಟಪಡಿಸಿಕೊಳ್ಳಬಹುದು. ಉದಾಹರಣೆ: ಕಮಲೆ ಊರಿಗೆ ಹೋದಳು. ಕಮಲೆ ಊರಿಗೆ ಹೋದಳು. ಇಲ್ಲಿ ಊರಿಗೆ ಅದರಲ್ಲಿರುವಂತಹ ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯವಿದೆ. ಊರಿಗೆ ಅದರಲ್ಲಿ ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯವಿದೆ. ಇಲ್ಲಿ ಕಮಲೆ ಎಂಬ ನಾಮಪದ ಊರು ಎಂಬ ಕ್ರಿಯಾಪದದೊಂದಿಗೆ ಸೇರಲು ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಣವಾಗಿದೆ. ಇಲ್ಲಿ ಕಮಲೆ ಎಂಬ ನಾಮಪದ ಊರು ಎಂಬ ಕ್ರಿಯಾಪದದೊಂದಿಗೆ ಸೇರಲು ಗೆ ಎಂಬ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಣವಾಗಿದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಮುಂದೆ ನಾವು ನೋಡಕ್ಕೆ ಇರುವಂತಹ ವಿಷಯ ಏನಂತ ಹೇಳಿದ್ರೆ ವಿಭಕ್ತಿ ಕಾರಕ ಸ್ವರೂಪ. ವಿಭಕ್ತಿ ಕಾರಕ ಸ್ವರೂಪ. ವಿಭಕ್ತಿ ಕಾರಕ ಸ್ವರೂಪವನ್ನು ಕೇಶಿರಾಜನು ಶಬ್ದಮಣಿ ದರ್ಪಣದ 103ನೇ ಸೂತ್ರದಲ್ಲಿ ವಿಭಕ್ತಿ ಕಾರಕವು ಕ್ರಿಯೆಯನ್ನು ಮೂಡಿಸುವಂಥದ್ದು, ವಿಭಕ್ತಿ ಕಾರಕವು ಕ್ರಿಯೆಯನ್ನು ಮೂಡಿಸುವಂಥದ್ದು ಎಂಬ ಅರ್ಥವನ್ನು ಕೊಡುತ್ತದೆ. ಆದುದರಿಂದ ವಾಕ್ಯದಲ್ಲಿನ ನಾಮವಿಭಕ್ತಿಗಳ ಕ್ರಿಯೆಯ ಅರ್ಥ ಮೂಡಿಸುವಂಥವುಗಳನ್ನು ಕಾರಕಗಳೆಂದು ಕರೆಯಬಹುದು. ಆದುದರಿಂದ ವಾಕ್ಯದಲ್ಲಿನ ನಾಮವಿಭಕ್ತಿಗಳ ಕ್ರಿಯೆಯ ಅರ್ಥ ಮೂಡಿಸುವಂಥವುಗಳನ್ನು ಕಾರಕಗಳೆಂದು ನಾವು ಕರೆಯಬಹುದು. ಹಳೆಗನ್ನಡದಲ್ಲಿ ಷಷ್ಠಿ ವಿಭಕ್ತಿಯನ್ನು ಹೊರತುಪಡಿಸಿ ಉಳಿದವುಗಳಿಗೆ ಕಾರಕವಿದೆ.
ಹಳೆಗನ್ನಡದಲ್ಲಿ ಷಷ್ಠಿ ವಿಭಕ್ತಿಯನ್ನು ಹೊರತುಪಡಿಸಿ ಉಳಿದವುಗಳಿಗೆ ಕಾರಕಗಳು ಇದೆ ಎನ್ನುವುದನ್ನು ಕೇಶಿರಾಜ ಹೇಳಿದ್ದಾನೆ. ಹಾಗಾದ್ರೆ ಅಂತ ಕಾರಕಗಳು ಯಾವುದು? ಮೊದಲನೇದು ಕರ್ತೃಕಾರಕ. ಕರ್ತೃಕಾರಕ. ಸೆಕೆಂಡ್ ಒನ್ ಕರ್ಮಕಾರಕ. ಕರ್ಮಕಾರಕ. ಮೂರನೇದು ಕರ್ಣಕಾರಕ. ಕರ್ಣಕಾರಕ. ನಾಲ್ಕನೇದು ಸಂಪ್ರದಾನ ಕಾರಕ. ಸಂಪ್ರದಾನ ಕಾರಕ. ಐದನೇದು ಆಪಾದನ ಕಾರಕ. ಆಪಾದನ ಕಾರಕ. ಆರನೇದು ಅಧಿಕರಣ ಕಾರಕ. ಅಧಿಕರಣ ಕಾರಕ. ಹೀಗೆ ಒಟ್ಟು 6 ಕಾರಕಗಳನ್ನು, ವಿಭಕ್ತಿ ಕಾರಕಗಳನ್ನು ಕೇಶಿರಾಜ ನಮ್ಮ ಮುಂದೆ ತೋರಿಸ್ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಮೊದಲು ನೋಡಕ್ಕಿರುವಂತಹ ಕಾರಕ ಕರ್ತೃಕಾರಕ. ಕರ್ತೃಕಾರಕ ಅಥವಾ ಇದಕ್ಕೆ ಕ್ರಿಯೆ ನಡೆಸುವುದು ಅಂತ ಕರಿತೇವೆ. ಕ್ರಿಯೆಯನ್ನು ನಡೆಸುವುದು ಕರ್ತೃಕಾರಕ ಅಥವಾ ಕ್ರಿಯೆ ನಡೆಸುವುದು. ಇಲ್ಲಿ ಕರ್ತೃಕಾರಕ ಅಂತ ಹೇಳಿದ್ರೆ ಧಾತು ಹೇಳುವ ಕ್ರಿಯೆಯನ್ನು ಸ್ವತಂತ್ರವಾಗಿ ನಡೆಸುವುದು ಯಾವುದು? ಅದುವೇ ಕರ್ತೃಕಾರಕ. ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪ ಮಾಡಿದನು ಎನ್ನುವಂತ ಕ್ರಿಯಾಪದ ಇದ್ರೆ ಮಾಡು ಎನ್ನುವಂಥದ್ದು ಧಾತು. ಈ ಧಾತು ಹೇಳುವ ಕ್ರಿಯೆಯನ್ನು ಸ್ವತಂತ್ರವಾಗಿ ನಡೆಸುವುದು ಯಾವುದು? ಅದುವೇ ಕರ್ತೃಕಾರಕ. ಇದು ಪ್ರಥಮ ವಿಭಕ್ತಿಯಲ್ಲಿ ಬರುತ್ತದೆ. ಈ ಕರ್ತೃಕಾರಕ ಎನ್ನುವಂಥದ್ದು ಪ್ರಥಮ ವಿಭಕ್ತಿಯಲ್ಲಿ ಬರುತ್ತದೆ. ಉದಾಹರಣೆಗೆ ಮರಂ ಇಡ್ದುದು. ಮರಂ ಇಡ್ದುದು. ಇದು ಯಾವುದರಲ್ಲಿದೆ? ಮು ಎನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ. ಇದು ಹಳೆಗನ್ನಡದಲ್ಲಿ ಇರುವಂಥದ್ದು. ಮರಂ ಇಡ್ದುದು. ಮರಂ ಮು ಎನ್ನುವಂಥದ್ದು ಹಳೆಗನ್ನಡ ಪ್ರಥಮ ವಿಭಕ್ತಿ ಪ್ರತ್ಯಯ. ಮರಂ ಇಡ್ದುದು. ಸೀತೆಯು ಕಾಡಿಗೆ ಹೋದಳು. ಸೀತೆಯು ಕಾಡಿಗೆ ಹೋದಳು. ಇದು ಹೊಸಗನ್ನಡ ಸ್ವರೂಪ. ಇಲ್ಲಿ ಮರಂ, ಇಲ್ಲಿ ಮು ಎನ್ನುವಂತ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ. ಇಲ್ಲಿ ಸೀತೆಯು, ಇಲ್ಲಿ ಹೂ ಎನ್ನುವಂತಹ ಹೊಸಗನ್ನಡ ವಿಭಕ್ತಿ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾಣಿಸ್ಕೊಡ್ತದೆ. ಅದೇ ರೀತಿ ನಾವು ನೋಡಕ್ಕಿರುವಂತ ಎರಡನೇ ಕಾರಕ ಕರ್ಮಕಾರಕ ಅಥವಾ ಒಳಗಾಗುವುದು. ಬ್ರಾಕೆಟ್ ಒಳಗಡೆ ಒಳಗಾಗುವುದು. ಕರ್ಮಕಾರಕ ಅಥವಾ ಒಳಗಾಗುವುದು. ಕ್ರಿಯೆಗೆ ಒಳಗಾಗುವುದು ಅಥವಾ ಅದನ್ನು ಅನುಭವಿಸುವುದು ಯಾವುದು? ಅದುವೇ ಕರ್ಮಕಾರಕ. ಕ್ರಿಯೆಗೆ ಯಾವುದು ಒಳಗಾಗುತ್ತದ ಅಥವಾ ಅದನ್ನು ಅನುಭವಿಸುವುದು ಯಾವುದು? ಅದುವೇ ಕರ್ಮಕಾರಕ. ಇದು ಯಾವ ವಿಭಕ್ತಿಯಲ್ಲಿ ಇರ್ತದೆ? ದ್ವಿತೀಯ ವಿಭಕ್ತಿಯಲ್ಲಿ ಕಂಡು ಬರುವಂಥದ್ದು. ಇದು ದ್ವಿತೀಯ ವಿಭಕ್ತಿಯಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಮರಣಂ ಕಡಿದನು. ಉದಾಹರಣೆಗೆ ಮರಣಂ ಕಡಿದನು. ಇದು ಹಳೆಗನ್ನಡದಲ್ಲಿ ಬರುವಂಥದ್ದು. ಮರಣಂ ನಮ್ ಅಂತ ಹೇಳಿದ್ರೆ ಅಂ ಎನ್ನುವಂತ ವಿಭಕ್ತಿ ಪ್ರತ್ಯಯ ಸಿಗ್ತದೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ. ಅದೇ ರೀತಿ ಎರಡನೇದು ರಾಮನ್. ಅದೇ ರೀತಿ ಎರಡನೇದು ರಾಮನು ಊರನ್ನು ತಲುಪಿದನು. ರಾಮನು ಊರನ್ನು. ಅನ್ನು, ಇಲ್ಲಿ ಅನ್ನು ಎನ್ನುವಂಥದ್ದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿ ಮೊದಲನೇದ್ರಲ್ಲಿ ಮರಣಂ ಕಡಿದನು, ಅಂ ಎನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಕಾಣಬಹುದು ಹಳೆಗನ್ನಡದಲ್ಲಿ. ರಾಮನು ಊರನ್ನು, ಅನ್ನು ಎನ್ನುವಂತ ಹೊಸಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಕಾಣಬಹುದು. ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಮೂರನೇದು ಕರ್ಣಕಾರಕ. ಕರ್ಣಕಾರಕ ಅಥವಾ ಆಧಾರವಾಗಿದೆ.
ಕಾರಣ. ಅಂದರೆ ಕ್ರಿಯೆ ನಡೆಯುವುದಕ್ಕೆ ಯಾವುದು ಆಧಾರವಾಗಿರ್ತದ ಅಥವಾ ಸಾಧನವಾಗಿರುತ್ತದ ಅದುವೇ ಕರಣ ಕಾರಕವಾಗಿದೆ. ಇದು ತೃತೀಯ ವಿಭಕ್ತಿಗೆ ಸಂಬಂಧಿಸಿದೆ. ಈ ಕರಣಕಾರಕ ಎನ್ನುವಂಥದ್ದು ತೃತೀಯ ವಿಭಕ್ತಿಗೆ ಸಂಬಂಧಿಸಿದೆ. ಉದಾಹರಣೆ ಮರದಿಂ ತಿಂದೆ. ಉದಾಹರಣೆಗೆ ಈಗ ಮರದಿಂ ತಿಂದೆ, ಇಲ್ಲಿ ಮರದಿಂ, ಇಲ್ಲಿ ಇಂ ಎನ್ನುವಂತ ವಿಭಕ್ತಿ ಪ್ರತ್ಯಯ ನಮಗೆ ಸಿಗ್ತದೆ. ಯಾವುದು? ತೃತೀಯ ವಿಭಕ್ತಿ ಪ್ರತ್ಯಯ. ಅದೇ ರೀತಿ ಇದು ಹಳೆಗನ್ನಡದಲ್ಲಿ, ಅದೇ ರೀತಿ ಹೊಸಗನ್ನಡದಲ್ಲಿ ನಾವು ತಿಳ್ಕೊಳ್ಳೋದಾದ್ರೆ ರಾಮನಿಂದ ಸೀತೆ ದೊರಕಿದಳು. ರಾಮನಿಂದ, ಇಂದ ಅಂತ ಹೇಳಿದಾಗ ಇಂದ ಎನ್ನುವಂಥದ್ದು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ. ರಾಮನಿಂದ ಸೀತೆ ದೊರಕಿದಳು, ಇದು ಹೊಸಗನ್ನಡ ಸ್ವರೂಪ. ಮರದಿಂ ಇಂ ಎನ್ನುವಂತ ವಿಭಕ್ತಿ ಪ್ರತ್ಯಯ ಹಳೆಗನ್ನಡ ತೃತೀಯ ವಿಭಕ್ತಿ ಪ್ರತ್ಯಯ. ರಾಮನಿಂದ, ಇಂದ ಎನ್ನುವಂತ ಹೊಸಗನ್ನಡ ತೃತೀಯ ವಿಭಕ್ತಿ ಪ್ರತ್ಯಯ ದೊರಕುತ್ತದೆ. ಆದ್ರಿಂದಾಗಿ ನೆಕ್ಸ್ಟ್ ನಾವು ನೋಡಕ್ಕಿರುವುದು ಸಂಪ್ರದಾನಕಾರಕ ಅಥವಾ ಸೇರ್ಪಡೆ. ಸಂಪ್ರದಾನಕಾರಕ ಅಥವಾ ಸೇರ್ಪಡೆ ವಿಭಕ್ತಿ ಕಾರಕವನ್ನು ನೋಡಬೇಕಾಗಿರುವುದು. ಕ್ರಿಯೆಗೆ ಕಾರಣವಾದುದನ್ನು ಒಪ್ಪಿಸುವುದು ಅಥವಾ ಪಡೆಯುವುದು ಎಂಬರ್ಥದಲ್ಲಿ ಸಂಪ್ರದಾನಕಾರಕವಿದೆ. ಕ್ರಿಯೆಗೆ ಕಾರಣವಾದುದನ್ನು ಒಪ್ಪಿಸುವುದು ಅಥವಾ ಪಡೆಯುವುದು ಎಂಬರ್ಥದಲ್ಲಿ ಸಂಪ್ರದಾನಕಾರಕವಿದೆ. ಇದು ಚತುರ್ಥಿ ವಿಭಕ್ತಿಯಲ್ಲಿ ಬರ್ತದೆ. ಇದು ಸಂಪ್ರದಾನಕಾರಕ ಎನ್ನುವಂಥದ್ದು ಯಾವ ವಿಭಕ್ತಿಯಲ್ಲಿ ಬರ್ತದೆ? ಚತುರ್ಥಿ ವಿಭಕ್ತಿಯಲ್ಲಿ ಬರ್ತದೆ. ಉದಾಹರಣೆಗೆ ರಾಮಂಗೆ ನೀರಂ ನೀಡಿದ. ರಾಮಂಗೆ ನೀರಂ ನೀಡಿದನು, ಇದು ಹಳೆಗನ್ನಡ ಸ್ವರೂಪ. ರಾಮಂಗೆ, ಇಲ್ಲಿ ಗೆ ಎನ್ನುವಂತ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಇದೆ. ಅದೇ ರೀತಿ ರಾಮನಿಗೆ ಬಿರುದನ್ನು ನೀಡಿತು. ರಾಮನಿಗೆ ಬಿರುದನ್ನು ನೀಡಿತು, ಇದು ಹೊಸಗನ್ನಡ ಸ್ವರೂಪ. ಇಲ್ಲಿ ರಾಮಂಗೆ, ಅಲ್ಲಿ ಗೆ ಹಳೆಗನ್ನಡ ಚತುರ್ಥಿ ವಿಭಕ್ತಿ ಪ್ರತ್ಯಯ ಇದೆ. ಇಲ್ಲಿ ರಾಮನಿಗೆ ಬಿರುದನ್ನು ನೀಡಿತು, ಆವಾಗ ರಾಮನಿಗೆ ಗೆ ಎನ್ನುವಂತ ಈ ಗೆ ಎನ್ನುವಂಥದ್ದು ಯಾವುದು? ಹೊಸಗನ್ನಡ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಂಡು ಬರ್ತದೆ. ನೆಕ್ಸ್ಟ್ ನಾವು ನೋಡಕ್ಕಿರುವಂತ ಕಾರಕ ಐದನೇದು ಆಪಾದನ ಕಾರಕ ಅಥವಾ ತೊಲಗುವುದು. ಆಪಾದನ ಕಾರಕ ಅಥವಾ ತೊಲಗುವುದು. ಆಪಾದನ ಕಾರಕ ಎಂದರೆ ಕ್ರಿಯೆಗೆ ಕಾರಣವಾದುದು. ತನ್ನ ಸ್ಥಾನದಿಂದ ತೊಲಗುವುದು ಅಥವಾ ಬೇರ್ಪಡುವುದೇ ಆಪಾದನ ಕಾರಕ. ತನ್ನ ಸ್ಥಾನದಿಂದ ತೊಲಗುವುದು ಅಥವಾ ಬೇರ್ಪಡುವುದೇ ಆಪಾದನ ಕಾರಕ. ಇದು ಯಾವ ವಿಭಕ್ತಿಯಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಪಂಚಮಿ ವಿಭಕ್ತಿಯಲ್ಲಿ ಬರುವಂತದ್ದಾಗಿದೆ. ಉದಾಹರಣೆ ರಾಮನತ್ತನಿಂ ತಂದುದು. ಉದಾಹರಣೆ ರಾಮನತ್ತನಿಂ ತಂದುದು, ಇದು ಹಳೆಗನ್ನಡ ರೂಪ. ಅದೇ ರೀತಿ ರಾಮನ ದೆಸೆಯಿಂದ ಬಂದೆವು. ರಾಮನ ದೆಸೆಯಿಂದ ಬಂದೆವು. ಇಲ್ಲಿ ಗಮನಿಸಿಕೊಂಡಾಗ ರಾಮನತ್ತನಿಂ ತಂದುದು ಇದು ಹಳೆಗನ್ನಡ ಸ್ವರೂಪ. ಇದರಲ್ಲಿ ಅತ್ತನಿಂ ಎನ್ನುವಂಥದ್ದು ಯಾವುದು? ಪಂಚಮಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ದೆಸೆಯಿಂದ ಎನ್ನುವಂಥದ್ದು ಹೊಸಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಕಂಡು ಬರ್ತದೆ. ರಾಮನತ್ತನಿಂ, ರಾಮನ ದೆಸೆಯಿಂದ ತಂದುದು, ರಾಮನ ದೆಸೆಯಿಂದ ಬಂದೆವು ಎನ್ನುವಂಥದ್ದು. ನೆಕ್ಸ್ಟ್ ಅಲ್ಲಿ ಅಧಿಕರಣ ಕಾರಕ, ಆಧಾರವಾಗಿರುವಂಥದ್ದು. ಕಾರಕಗಳಲ್ಲಿ ಆರನೇ ಕಾರಕ ಅಧಿಕರಣ ಕಾರಕ ಅಥವಾ ಆಧಾರವಾಗಿರುವುದು. ಇದು ಕ್ರಿಯೆಗೆ ಕಾರಣವಾದುದರ ಆಧಾರದ ಸ್ಥಾನವನ್ನು ಹೇಳುವಂಥದ್ದು. ಯಾವುದು? ಅಧಿಕರಣ ಕಾರಕ ಎನ್ನುವಂಥದ್ದು ಕ್ರಿಯೆಗೆ ಕಾರಣವಾದುದರ ಆಧಾರದ ಸ್ಥಾನವನ್ನು ಹೇಳುವಂಥದ್ದು. ಇದು ಯಾವ ವಿಭಕ್ತಿಯಲ್ಲಿ ಕಂಡು ಬರ್ತದೆ? ಸಪ್ತಮಿ ವಿಭಕ್ತಿ ಕಾರಕವಾಗಿದೆ. ಇದು ಸಪ್ತಮಿ ವಿಭಕ್ತಿಯ ಕಾರಕವಾಗಿದೆ. ಉದಾಹರಣೆ ರಾಮನುಲ್ ತಂದಂ. ಉದಾಹರಣೆ ರಾಮನುಲ್ ತಂದಂ. ಅದೇ ಇದು ಹಳೆಗನ್ನಡ ರೂಪವಾಗಿದೆ. ಅದೇ ರೀತಿ ರಾಮನುಲ್ ತಂದಂ ಹಳೆಗನ್ನಡ ರೂಪವಾಗಿದೆ.
ತೋಟದಲ್ಲಿ ತುಂಬಾ ಹೂಗಳಿವೆ. ತೋಟದಲ್ಲಿ ತುಂಬಾ ಹೂಗಳಿವೆ. ಇದು ಹೊಸಗನ್ನಡ ರೂಪವಾಗಿದೆ. ಇಲ್ಲಿ ರಾಮನೊಳ್ ಎನ್ನುವುದರಲ್ಲಿ ಒಳ್ಳು ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ತೋಟದಲ್ಲಿ ಅಲ್ಲಿ ಎನ್ನುವಂಥದ್ದು ಹೊಸಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಗೋಚರಿಸಲ್ಪಡುತ್ತದೆ. ಇದರಿಂದಾಗಿ ನಾವು ಇಷ್ಟು ಯಾವುದು ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನಕಾರಕ, ಆಪಾದನಕಾರಕ, ಅಧಿಕರಣಕಾರಕ ಮುಂತಾದ ವಿಭಕ್ತಿ ಕಾರಕಗಳನ್ನು ನಾವು ಗುರುತಿಸಿಕೊಂಡಾಯಿತು. ಆ ನಂತರ ಇಲ್ಲಿ ಷಷ್ಠಿ ವಿಭಕ್ತಿಯ ಕರ್ತೃವಿಗೆ, ಷಷ್ಠಿ ವಿಭಕ್ತಿ ಕಾರಕವನ್ನು ನಾವು ನೋಡಿಲ್ಲ. ಯಾಕಂತ ಹೇಳಿದ್ರೆ ಷಷ್ಠಿ ವಿಭಕ್ತಿಯ ಕರ್ತೃವಿಗೆ ಕ್ರಿಯೆಯನ್ನು ಮಾಡಿಸುವ ನೇರವಾದ ಸಾಮರ್ಥ್ಯ ಇಲ್ಲದಿರುವುದರಿಂದ ಅದು ಕಾರಕವಲ್ಲ. ಇಲ್ಲಿ ನಾವು ಎಲ್ಲ ವಿಭಕ್ತಿಯ ಕಾರಕಗಳನ್ನು ನೋಡಿ ಆಯಿತು. ಷಷ್ಠಿ ವಿಭಕ್ತಿಯ ಕರ್ತೃವಿಗೆ ಕ್ರಿಯೆಯನ್ನು ಮಾಡಿಸುವ ನೇರವಾದ ಸಾಮರ್ಥ್ಯ ಇಲ್ಲದಿರುವುದರಿಂದಾಗಿ ಅದು ಏನಲ್ಲ, ಕಾರಕವಲ್ಲ. ಅದು ಸಂಬಂಧಾರ್ಥದಲ್ಲಿ ಮಾತ್ರ ಪ್ರಯೋಗವಾಗುತ್ತದೆ. ಅದು ಸಂಬಂಧಾರ್ಥದಲ್ಲಿ ಮಾತ್ರ ಪ್ರಯೋಗವಾಗುತ್ತದೆ. ಅಂದ್ರೆ ಉದಾಹರಣೆಗೆ ಈಗ ಮರದ ಹಳೆಗನ್ನಡ, ಅದೇ ರೀತಿ ಮರದ ಇದು ಹೊಸಗನ್ನಡ. ಇದು ಸಂಬಂಧಾರ್ಥದಲ್ಲಿ ಮಾತ್ರ ಪ್ರಯೋಗಗೊಳ್ಳುವಂಥದ್ದು ಅಂತ ನಾವು ಕಂಡುಕೋಬಹುದು. ಇಲ್ಲಿ ಸಂಬೋಧನಾ ವಿಭಕ್ತಿಗೆ ಕೇಶಿರಾಜನು ಚಿಗುರುತ್ತಿರುವ ಮರನೇ ಎಂಬ ಪ್ರಯೋಗವನ್ನು ಹೇಳಿದ್ದಾನೆ. ಸಂಬೋಧನಾ ವಿಭಕ್ತಿಗೆ ಅವ ಉದಾಹರಣೆ ಕೊಡ್ತಾನೆ. ಚಿಗುರುತ್ತಿರುವ ಮರನೇ ಅಥವಾ ಮರವೇ, ನೇ ಏ ಅಥವಾ ವೇ ಎ ಎನ್ನುವಂಥದ್ದು ಉಚ್ಚರಿಸುವಂಥದ್ದು. ಸಂಬೋಧನಾ ವಿಭಕ್ತಿಗೆ ಕೇಶಿರಾಜನು ಚಿಗುರುತ್ತಿರುವ ಮರವೇ ಎ ಎಂಬ ಪ್ರಯೋಗವನ್ನು ಹೇಳಿದ್ದಾನೆ. ಹೊಸಗನ್ನಡದಲ್ಲಿ ಸಂಬೋಧನಾ ವಿಭಕ್ತಿ ಇಲ್ಲ. ಹೊಸಗನ್ನಡದಲ್ಲಿ ಸಂಬೋಧನಾ ವಿಭಕ್ತಿ ಇಲ್ಲ. ಅದು ಉದ್ಗಾರವಾಚಕವಾಗಿ ಅಷ್ಟೇ ಪ್ರಯೋಗಗೊಳ್ಳುತ್ತದೆ. ಹೊಸಗನ್ನಡದಲ್ಲಿ ಉದ್ಗಾರವಾಚಕ ಆ ಎ ಎನ್ನುವಂಥದ್ದು, ಅದು ಹೊಸಗನ್ನಡದಲ್ಲಿ ಸಂಬೋಧನಾ ವಿಭಕ್ತಿ ಕಂಡು ಬರುವುದಿಲ್ಲ. ಅದು ಉದ್ಗಾರವಾಚಕವಾಗಿ ಅಷ್ಟೇ ಪ್ರಯೋಗಗೊಳ್ಳುತ್ತದೆ ಎಂದು ಕೇಶಿರಾಜನು ವಿಭಕ್ತಿ ಕಾರಕಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ಮುಂದೆ ನಾವು ನೋಡಕ್ಕೆ ಇರುವಂಥದ್ದು ಸಪ್ತವಿಧ ವಿಭಕ್ತಿ ಹಾಗೂ ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡಬೇಕಾಗಿರುವುದು. ಸಪ್ತವಿಧ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡಬೇಕಾಗಿರುವುದು. ಸಪ್ತವಿಧ ವಿಭಕ್ತಿಗಳು. ಕೇಶಿರಾಜನು ಶಬ್ದಮಣಿ ದರ್ಪಣದಲ್ಲಿ ವಿಭಕ್ತಿ ಎಂದರೇನು, ಕಾರಕಗಳೆಂದರೇನು ಮುಂತಾದವುಗಳ ಬಗೆಗೆ ವಿವರಣೆ ಕೊಟ್ಟ ಮೇಲೆ ಈ ಕಾರಕಗಳು ಸಪ್ತ ವಿಭಕ್ತಿಗಳೊಳಗೆ ಹೇಗೆ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಹೇಳಿದ್ದಾನೆ. ಕೇಶಿರಾಜನು ಶಬ್ದಮಣಿ ದರ್ಪಣದಲ್ಲಿ ವಿಭಕ್ತಿ ಎಂದರೇನು, ಕಾರಕಗಳು ಎಂದರೇನು ಮುಂತಾದವುಗಳ ಬಗೆಗೆ ವಿವರಣೆ ಕೊಟ್ಟ ಮೇಲೆ ಈ ಕಾರಕಗಳು ಸಪ್ತ ವಿಭಕ್ತಿಗಳೊಳಗೆ ಹೇಗೆ ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ಹೇಳಿದ್ದಾನೆ. ನಾವೀಗ ಹಳೆಗನ್ನಡ ಹಾಗೂ ಹೊಸಗನ್ನಡದ ಸಪ್ತ ವಿಭಕ್ತಿಗಳು ಹಾಗೂ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸಬೇಕಾಗಿದೆ. ಹಳೆಗನ್ನಡದಲ್ಲಿ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಇರ್ತದೆ, ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಇರ್ತದೆ, ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಇರ್ತದೆ ಎನ್ನುವಂಥದ್ದು ನಾವು ಮುಂದೆ ನೋಡಕ್ಕೆ ಇರುವಂಥದ್ದು. ಮೊದಲನೇದಾಗಿ ಇಲ್ಲಿ ನಾವು ಚಾರ್ಟ್ ಮಾಡ್ಕೋಬೇಕು. ಅದರಲ್ಲಿ ವಿಭಕ್ತಿಗಳು ಅದೇ ರೀತಿ ಕಾರಕಗಳು ಮೂರನೇದು ಪ್ರತ್ಯಯಗಳು, ಅದರಲ್ಲಿ ಎರಡು ಮಾಡಬೇಕು. ಹಳೆಗನ್ನಡ ಮತ್ತೆ ಹೊಸಗನ್ನಡ, ಹಳೆಗನ್ನಡ ಮತ್ತೆ ಹೊಸಗನ್ನಡ. ನೆಕ್ಸ್ಟ್ ಅಲ್ಲಿ ಉದಾಹರಣೆ ಅಥವಾ ಪ್ರಯೋಗ. ಇದರಲ್ಲಿ ಹಳೆಗನ್ನಡ ಮತ್ತೆ ಹೊಸಗನ್ನಡ, ಹಳೆಗನ್ನಡ
ಮತ್ತೆ ಹೊಸಗನ್ನಡ. ಇಲ್ಲಿ ನಾವು ವಿಭಕ್ತಿಯನ್ನು ತೆಗೆದುಕೊಂಡಾಗ ವಿಭಕ್ತಿಗಳು ಒಟ್ಟು ಎಷ್ಟು ಬರ್ತದೆ? ವಿಭಕ್ತಿಗಳು 7 ಬರ್ತದೆ. ಪ್ರಥಮ ವಿಭಕ್ತಿ. ಪ್ರಥಮದಲ್ಲಿ ಕಾರಕ ಯಾವುದು ಬರುವುದು? ಕರ್ತೃಕಾರಕ. ಹಳೆಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಮು. ಹೊಸಗನ್ನಡದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಎನ್ನುವಂಥದ್ದು. ಅದೇ ರೀತಿ ಇಲ್ಲಿ ಉದಾಹರಣೆ ಅಥವಾ ಪ್ರಯೋಗ ಅಂದ್ರೆ ಈಗ ನಾವು ಉದಾಹರಣೆಗೆ ರಾಮ ಎನ್ನುವಂಥ ಪದವನ್ನು ತೆಗೆದುಕೊಳ್ಳುವ, ಪ್ರಯೋಗಿಸುವ. ರಾಮ ಎನ್ನುವಂತಹ ಪದಕ್ಕೆ ಹಳೆಗನ್ನಡದ ಮು ಸೇರಿದಾಗ ರಾಮ ಪ್ಲಸ್ ಮು ರಾಮಂ. ಅದೇ ರೀತಿ ರಾಮ ಎನ್ನುವ ಪದಕ್ಕೆ ಹೂ ಸೇರಿದಾಗ ರಾಮನು ಆಗ್ತದೆ. ನೆಕ್ಸ್ಟ್ ನಾವು ಹೋಗಕ್ಕಿರುವಂಥದ್ದು ದ್ವಿತೀಯ ವಿಭಕ್ತಿ. ದ್ವಿತೀಯ ವಿಭಕ್ತಿಯಲ್ಲಿ ದ್ವಿತೀಯ ವಿಭಕ್ತಿಕಾರಕ ಯಾವುದು? ಕರ್ಮ. ದ್ವಿತೀಯ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅಂ ಎನ್ನುವಂಥದ್ದು. ಅದೇ ರೀತಿ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಅನ್ನು ಎನ್ನುವಂಥದ್ದು. ಈ ಹಳೆಗನ್ನಡದ ಅಂ ಎನ್ನುವಂತ ರಾಮ ಎನ್ನುವಂತ ಪದಕ್ಕೆ ಸೇರಿಸಿದಾಗ ರಾಮ ಪ್ಲಸ್ ಅಂ ಏನಾಗ್ತದೆ? ರಾಮಂ. ಅದೇ ರೀತಿ ರಾಮ ಪ್ಲಸ್ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಅನ್ನು ಸೇರಿದಾಗ ರಾಮ ಪ್ಲಸ್ ಅನ್ನು ರಾಮನನ್ನು. ಅದೇ ರೀತಿ ನೆಕ್ಸ್ಟ್ ನಾವು ತೃತೀಯ ವಿಭಕ್ತಿಯ ಕಾರಕ ಯಾವುದು? ಕರ್ಣಕಾರಕ. ಇದರ ತೃತೀಯ ವಿಭಕ್ತಿಯ ಹಳೆಗನ್ನಡ ಪ್ರತ್ಯಯ ಯಾವುದು? ಇಂ. ಅದೇ ರೀತಿ ಹೊಸಗನ್ನಡ ಇಂದ. ಅದೇ ರೀತಿ ಇಲ್ಲಿ ರಾಮ ಎನ್ನುವಂತ ಪದವನ್ನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಇಂಗೆ ಪ್ರಯೋಗ ಮಾಡಿದಾಗ ರಾಮ ಪ್ಲಸ್ ಇಂ ರಾಮನಿಂ. ಇಂದ ಎನ್ನುವಂತ ಹೊಸಗನ್ನಡ ಪ್ರತ್ಯಯವನ್ನು ಪ್ರಯೋಗ ಮಾಡಿದಾಗ ರಾಮ ಪ್ಲಸ್ ಇಂದ ರಾಮನಿಂದ. ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಚತುರ್ಥಿ ವಿಭಕ್ತಿ. ಈ ಚತುರ್ಥಿ ವಿಭಕ್ತಿಯಲ್ಲಿ ನಾವು ನೋಡಕ್ಕಿರುವಂಥದ್ದು ಸಂಪ್ರದಾನ ಕಾರಕ. ಇದರಲ್ಲಿ ಕೆ ಗೆ ಎನ್ನುವಂಥದ್ದು ಬರುತ್ತದೆ. ಅದೇ ರೀತಿ ಇದರಲ್ಲಿ ಕೂಡ ಕೆ ಅಥವಾ ಗೆ. ಇಲ್ಲಿ ಹಳೆಗನ್ನಡದ ರಾಮ ಪ್ಲಸ್ ಗೆ ರಾಮಂಗೆ ಆಗ್ತದೆ. ಅದೇ ರೀತಿ ಇಲ್ಲಿ ರಾಮ ಪ್ಲಸ್ ಗೆ ರಾಮನಿಗೆ ಆಗ್ತದೆ. ಅದೇ ರೀತಿ ಪಂಚಮಿ ವಿಭಕ್ತಿಯಲ್ಲಿ ಕಾರಕ ಬರುವಂಥದ್ದು. ಪಂಚಮಿ ವಿಭಕ್ತಿಯಲ್ಲಿ ಕಾರಕ ಆಪಾದನ. ಇದರಲ್ಲಿ ವಿಭಕ್ತಿ ಪ್ರತ್ಯಯ ಅತ್ತನಿಂ. ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತನಿಂ. ಹೊಸಗನ್ನಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಇಲ್ಲಿ ದೆಸೆಯಿಂದ. ಇಲ್ಲಿ ರಾಮ ಎನ್ನುವ ಪದವನ್ನು ಅತ್ತನಿಂಗೆ ಸೇರಿದಾಗ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತನಿಂಗೆ ಸೇರಿದಾಗ ರಾಮ ಪ್ಲಸ್ ಅತ್ತನಿಂ ರಾಮನತ್ತನಿಂ. ಅದೇ ರೀತಿ ರಾಮ ಪ್ಲಸ್ ದೆಸೆಯಿಂದ ರಾಮನ ದೆಸೆಯಿಂದ. ಅದೇ ರೀತಿ ನೆಕ್ಸ್ಟ್ ನಾವು ನೋಡಕ್ಕೆ ಇರುವಂಥದ್ದು ಯಾವುದು?
ಷಷ್ಠಿ ವಿಭಕ್ತಿಯಲ್ಲಿ ಕಾರಕ ಸಂಬಂಧಾರ್ಥಕ ಅದೇ ರೀತಿ ಇಲ್ಲಿ ವಿಭಕ್ತಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಆ, ಇಲ್ಲಿ ಕೂಡ ಹೊಸ ಕನ್ನಡದಲ್ಲಿ ಕೂಡ ಆನೆ ಆಗಿದೆ. ಆದ್ರಿಂದಾಗಿ ರಾಮ ಎನ್ನುವ ಪದವನ್ನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಹಾಕಿ ಸೇರಿದಾಗ ರಾಮ ಪ್ಲಸ್ ಆ ರಾಮನ. ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಆ ಸೇರಿದಾಗ ಕೂಡ ಅದೇ ಆಗ್ತದೆ, ರಾಮ ಪ್ಲಸ್ ಆ ರಾಮನ. ನೆಕ್ಸ್ಟ್ ನಾವು ಕೊನೆಯದಾಗಿ ನೋಡಕ್ಕಿರುವಂಥದ್ದು ಸಪ್ತಮಿ ವಿಭಕ್ತಿ. ಸಪ್ತಮಿ ವಿಭಕ್ತಿಯಲ್ಲಿ ಬರುವ ಕಾರಕ ಅಧಿಕರಣ ಕಾರಕ. ಇದರಲ್ಲಿ ಬರುವಂತಹ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಪ್ತಮಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಒಳ್, ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಅಲ್ಲಿ. ಈ ಒಳು ಎನ್ನುವಂತ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ರಾಮ ಸೇರಿದಾಗ ರಾಮ ಪ್ಲಸ್ ಒಳ್ ರಾಮನೊಳ್. ಅದೇ ರೀತಿ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಅಲ್ಲಿ ಸೇರಿದಾಗ ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ ಆಗ್ತದೆ. ಅದರಿಂದಾಗಿ ಇಷ್ಟೆಲ್ಲ ನಾವು ವಿಭಕ್ತಿ ಮತ್ತೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಮತ್ತೆ ಪ್ರಯೋಗವನ್ನು ನಾವು ನೋಡಿ ಆಯಿತು. ಇಷ್ಟೆಲ್ಲ ಸಪ್ತವಿಧ ವಿಭಕ್ತಿಗಳು. ನಾವು ವಿದ್ಯಾರ್ಥಿಗಳೇ ಈ ಸಪ್ತವಿಧ ವಿಭಕ್ತಿಗಳ ಹೆಚ್ಚಿನ ವಿವರಣೆಗಾಗಿ ಡಾಕ್ಟರ್ ಕೃಷ್ಣಾನಂದ PM ಬರೆದಂತ ಕನ್ನಡ ಸೊಲ್ಲರಿಮೆ ಮತ್ತು ನುಡಿಯರಿಮೆ ಎಂಬ ಪುಸ್ತಕದಲ್ಲಿ ಪೇಜ್ ನಂಬರ್ 77ರಿಂದ ಪೇಜ್ ನಂಬರ್ 100ರವರೆಗೆ ನೀವು ಗಮನವನ್ನು ಕೊಡಬೇಕಾಗ್ತದೆ. ಇಲ್ಲಿ ಸಪ್ತವಿಧ ವಿಭಕ್ತಿಗಳ ಒಂದೊಂದೇ ಪ್ರಥಮ ವಿಭಕ್ತಿಯ ಬಗ್ಗೆ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಇದೆಲ್ಲ ವಿಭಕ್ತಿಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಡಾಕ್ಟರ್ ಕೃಷ್ಣಾನಂದ PM ಬರೆದಂತ ಕನ್ನಡ ಸೊಲ್ಲರಿಮೆ ಮತ್ತು ನುಡಿಯರಿಮೆ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಪೇಜ್ ನಂಬರ್ 77ರಿಂದ ಪೇಜ್ ನಂಬರ್ 100ರವರೆಗೆ ನೀವು ಗಮನವನ್ನು ನೀಡಿದ್ರೆ ಆಯಿತು. ಇಲ್ಲಿ ಇವಾಗ ನಾವು ತಿಳ್ಕೊಂಡಾಯ್ತು. ನಾವು ನೆಕ್ಸ್ಟ್ ನೋಡಕ್ಕೆ ಇರುವಂಥದ್ದು ಯಾವುದು? ನೆಕ್ಸ್ಟ್ ನೋಡಕ್ಕೆ ಇರುವಂಥ ವಿಷಯ ಏನಂತ ಹೇಳಿದ್ರೆ ವಿಭಕ್ತಿ ಪಲ್ಲಟ. ವಿಭಕ್ತಿ ಪಲ್ಲಟ. ವಿದ್ಯಾರ್ಥಿಗಳೇ, ವಿಭಕ್ತಿ ಪಲ್ಲಟವನ್ನು ಹಳೆಗನ್ನಡದಲ್ಲಿ ಹಾಗೂ ಹೊಸ ಕನ್ನಡದಲ್ಲೂ ಕೂಡ ನಾವು ಗಮನಿಸಬಹುದು. ಮೊದಲು ನಾವು ಹಳೆಗನ್ನಡದಲ್ಲಿ ವಿಭಕ್ತಿ ಪಲ್ಲಟವನ್ನು ಗಮನಿಸೋಣ. ಹಳೆಗನ್ನಡದಲ್ಲಿ ವಿಭಕ್ತಿ ಪಲ್ಲಟ. ಹಳೆಗನ್ನಡದಲ್ಲಿ ವಿಭಕ್ತಿ ಪಲ್ಲಟ. ವಾಕ್ಯದಲ್ಲಿ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಇನ್ನೊಂದು ವಿಭಕ್ತಿ ಪ್ರತ್ಯಯವು ಪ್ರಯೋಗಗೊಂಡರೆ ಅದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರೆಯಬಹುದು. ವಾಕ್ಯದಲ್ಲಿ ಒಂದು ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿ ಇನ್ನೊಂದು ವಿಭಕ್ತಿ ಪ್ರತ್ಯಯ ಪ್ರಯೋಗಗೊಂಡರೆ ಅದನ್ನು ನಾವು ವಿಭಕ್ತಿ ಪಲ್ಲಟ ಅಂತ ಕರೆಯಬಹುದು. ಕೇಶಿರಾಜನು ಹಳೆಗನ್ನಡದಲ್ಲಿ ವಿಭಕ್ತಿ ಪಲ್ಲಟವಾಗುವುದನ್ನು ಈ ರೀತಿಯಾಗಿ ನಿರೂಪಿಸಿದ್ದಾನೆ. ಕೇಶಿರಾಜ ಹಳೆಗನ್ನಡದಲ್ಲಿ ವಿಭಕ್ತಿ ಪಲ್ಲಟವಾಗುವುದನ್ನು ಈ ರೀತಿಯಾಗಿ ನಿರೂಪಿಸಿದ್ದಾರೆ. ಪ್ರಥಮಾರ್ಥ ಮತ್ತು ದ್ವಿತೀಯಾರ್ಥದಲ್ಲಿ ಷಷ್ಠಿ ಬರುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಥಮಾರ್ಥದಲ್ಲಿ ಮತ್ತು ದ್ವಿತೀಯಾರ್ಥದಲ್ಲಿ ಷಷ್ಠಿ ಬರುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರಥಮಾರ್ಥದಲ್ಲಿ ಷಷ್ಠಿ ಬರುವುದನ್ನು ನೋಡುವ. ಪ್ರಥಮಾರ್ಥದಲ್ಲಿ ಷಷ್ಠಿ ಬರುವುದನ್ನು ನಾವು ನೋಡಬೇಕು. ಇಲ್ಲಿ ಸ್ವಾಗತಂ ನಿಶಂಕೆಯಂ ನೃಪನ ಪೇಳೆ
ನೃಪನ ಪೇಳೆ ಸ್ವಾಗತಂ ನಿಶಂಕೆಯಂ ನೃಪನ ಪೇಳೆ ಎಂದು ಷಷ್ಠಿ ವಿಭಕ್ತಿಗೆ ಪಲ್ಲಟವಾಗಿದೆ. ಇಲ್ಲಿ ಸ್ವಾಗತಂ ನಿಶಂಕೆಯಂ ನೃಪಂ ಪೇಳೆ ನೃಪಂ ಪೇಳೆ ಇದು ಏನಾಗ್ತದೆ, ಇಲ್ಲಿ ಷಷ್ಠಿ ವಿಭಕ್ತಿಗೆ ಸ್ವಾಗತಂ ನಿಶಂಕೆಯಂ ನೃಪಂ ಪೇಳೆ ಎನ್ನುವಂಥದ್ದು ಎಂಬುದು ಬದಲಾದಾಗ ಸ್ವಾಗತಂ ನಿಶಂಕೆಯಂ ನೃಪನಂ ಪೇಳೆ ನೃಪನ ಪೇಳೆ ಎನ್ನುವಂಥದ್ದಾಗ್ತದೆ. ಪ್ರಥಮಾರ್ಥದಲ್ಲಿ ಷಷ್ಠಿ, ಇಲ್ಲಿ ಸ್ವಾಗತಂ ನಿಶಂಕೆಯಂ ನೃಪಂ ಪೇಳೆ. ನೃಪಂ ಎನ್ನುವಂಥದ್ರಲ್ಲಿ ಮು ಎನ್ನುವಂಥ ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ. ಇಲ್ಲಿ ಬದಲಾದಾಗ ಷಷ್ಠಿಗೆ ಬದಲಾದಾಗ ಸ್ವಾಗತಂ ನಿಶಂಕೆಯಂ ನೃಪಂ ಹೋಗಿ ನೃಪನ ಆ ಎನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿದೆ. ಇಲ್ಲಿ ಮು ಎನ್ನುವಂಥದ್ದು ಹೋಗಿ ನೃಪನ ಆಗಿದೆ. ಅದರಿಂದಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಹೋಗಿ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ನಿರ್ಮಾಣಗೊಂಡದ್ದು ಕಂಡುಕೋಬಹುದು. ನೆಕ್ಸ್ಟ್ ದ್ವಿತೀಯ ಅರ್ಥದಲ್ಲಿ ಷಷ್ಠಿ ಬರುವುದು ಹೇಗೆ? ದ್ವಿತೀಯ ಅರ್ಥದಲ್ಲಿ ದ್ವಿತೀಯ ಅರ್ಥದಲ್ಲಿ ಷಷ್ಠಿ ಹೇಗೆ ಬರ್ತದೆ? ಎಲವೋ ನೀನೆನ್ನ ಕೊಂದೆ. ಎಲವೋ ನೀನೆನ್ನ ಕೊಂದೆ. ಎಲವೋ ನೀನೆನ್ನ ಕೊಂದೆ. ಅದೇ ರೀತಿ ನೀನೆನ್ನಂ ಕೊಂದೆ. ನೀನೆನ್ನಂ ಕೊಂದೆ. ಇಲ್ಲಿ ನೆನ್ನ ಅಂತ ಹೇಳಿದಾಗ ಇಲ್ಲಿ ಯಾವುದಿದೆ? ಎಲ್ಲವೂ ನೀನೆನ್ನ, ಅದರಲ್ಲಿ ಷಷ್ಠಿ ಇದೆ. ಅದೇ ರೀತಿ ನೀನೆನ್ನಂ ಅಂತ ಹೇಳಿದಾಗ ಎನ್ನುವಂಥದ್ದು ಬಂದಿದೆ. ಇಲ್ಲಿ ಷಷ್ಠಿಯ ಬದಲಾಗಿ ಯಾವುದು ವಿಭಕ್ತಿ ಪ್ರತ್ಯಯ ಬಂದಿದೆ? ಎಲ್ಲವೂ ನೀನೆನ್ನ ಕೊಂದೆ. ನೀನೆನ್ನ ಆ ಎನ್ನುವಂಥ ಷಷ್ಠಿ ವಿಭಕ್ತಿ ಇದೆ. ಅದನ್ನು ನಾವು ದ್ವಿತೀಯಕ್ಕೆ ಬದಲು ಮಾಡಿದಾಗ ಎಲ್ಲವೂ ನೀನೆನ್ನಂ ಕೊಂದೆ ಎನ್ನುವಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಂಡು ಬರುವುದನ್ನು ನಾವಿಲ್ಲಿ ಗಮನಿಸ್ಕೋಬಹುದು. ನೆಕ್ಸ್ಟ್ ಪ್ರಥಮಾರ್ಥದಲ್ಲಿ ದ್ವಿತೀಯ ಬರುವುದು. ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಪ್ರಥಮಾರ್ಥದಲ್ಲಿ ದ್ವಿತೀಯ ಬರುವುದು. ಪ್ರಥಮಾರ್ಥದಲ್ಲಿ ದ್ವಿತೀಯ ಬರುವುದು. ಉದಾಹರಣೆ ನುಲ್ಪುಳ್ಳಂ. ಉದಾಹರಣೆಗೆ ನುಲ್ಪುಳ್ಳಂ. ಇದು ನುಲ್ಪುಳ್ಳಂ ಅಂತ ಹೇಳಿದಾಗ ಇಲ್ಲಿ ಮು ಎನ್ನುವಂತ ನುಲ್ಪುಳ್ಳಂ ಮು ಎನ್ನುವಂತ ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ. ಅದನ್ನು ದ್ವಿತೀಯಕ್ಕೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದೆ? ನುಲ್ಪು ನುಳ್ಳಂ ಅಂತ ಹೇಳಿದಾಗ ಎನ್ನುವಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ. ನುಲ್ಪುಳ್ಳಂ ಮು ಎನ್ನುವಂತ ಪ್ರಥಮ ವಿಭಕ್ತಿ ಪ್ರತ್ಯಯದಿಂದ ಯಾವುದಕ್ಕೆ? ದ್ವಿತೀಯಕ್ಕೆ ನಾವು ಪರಿವರ್ತನೆಗೊಳಿಸಿದ್ದೇವೆ. ನುಲ್ಪು ನುಳ್ಳಂ ಎನ್ನುವಂತ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ. ನೆಕ್ಸ್ಟ್ ತೃತೀಯ ಅರ್ಥದಲ್ಲಿ ದ್ವಿತೀಯ ಬರುವುದು. ನೆಕ್ಸ್ಟ್ ತೃತೀಯ ಅರ್ಥದಲ್ಲಿ ತೃತೀಯದಿಂದ ದ್ವಿತೀಯಕ್ಕೆ ಬದಲಾವಣೆಗೊಳ್ಳುವಂಥದ್ದು. ದೇವರಂ ಹೂವಿಂದ ಅರ್ಚಿಸಿದಂ. ದೇವರಂ ಹೂವಿಂದ ಅರ್ಚಿಸಿದಂ. ಹೂವಿಂದ ಇಲ್ಲಿ ಇಂದ. ಅದೇ ರೀತಿ ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ. ಅದನ್ನು ದ್ವಿತೀಯಕ್ಕೆ ಬದಲು ಮಾಡಬೇಕು. ದೇವರಂ ಹೂವಿಂದ ಅರ್ಚಿಸಿದಂ. ದೇವರಂ ಹೂವನ ಅರ್ಚಿಸಿದಂ. ದೇವರಂ ಹೂವಿಂದ ಅರ್ಚಿಸಿದಂ ಎನ್ನುವಂಥದ್ದು ಹೂವಿಂದ, ಅದರಲ್ಲಿ ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಇದೆ. ಅದನ್ನು ದ್ವಿತೀಯಕ್ಕೆ ನಾವು ಬದಲಿಗೊಳಿಸಬೇಕು. ದೇವರಂ ಹೂವನರ್ಚಿಸಿದಂ. ಇಲ್ಲಿ
ದಂ ಹೂವನ್ನು ಅರ್ಚಿಸಿದ ಮೊದಲೇ ಅಮ್ಮಿ ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಹೂವಿಂದ ಇಂದ ಎನ್ನುವಂಥದ್ದನ್ನು ನಾವು ಬದಲು ಮಾಡಿದಾಗ ದೇವರಂ ಹೂವನ್ನು ಅರ್ಚಿಸಿದ ಅಮ್ ಎನ್ನುವಂಥ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿದೆ. ಅದೇ ರೀತಿ ಚತುರ್ಥದ ಬದಲಿಗೆ ದ್ವಿತೀಯ ಬರುವುದನ್ನು ನೋಡುವ. ಚತುರ್ಥದ ಬದಲಿಗೆ ಚತುರ್ಥ ವಿಭಕ್ತಿ ಪ್ರತ್ಯಯ ಬದಲಿಗೆ ದ್ವಿತೀಯ ಬರುವುದು ಯಾವ ರೀತಿ? ಪೊನ್ನಂ ಬಡ್ಡಿಗೆ ಕೊಟ್ಟನ್. ಪೊನ್ನಂ ಬಡ್ಡಿಗೆ ಕೊಟ್ಟಂ. ಇಲ್ಲಿ ಬಡ್ಡಿಗೆ, ಇಲ್ಲಿ ಗೆ ಎನ್ನುವಂಥದ್ದಿದೆ. ಪೊನ್ನಂ ಬಡ್ಡಿಗೆ ಕೊಟ್ಟಂ. ಪೊನ್ನಂ ಬಡ್ಡಿಯಂ ಕೊಟ್ಟನ್. ಬಡ್ಡಿಯಂ ಬಡ್ಡಿಯಂ ಇಲ್ಲಿ ಅಮ್ ಎನ್ನುವಂಥದ್ದು. ಇಲ್ಲಿ ಚತುರ್ಥಿಯಿಂದ ದ್ವಿತೀಯ ಬದಲಾಗಿದೆ. ಪೊನ್ನಂ ಬಡ್ಡಿಗೆ ಕೊಟ್ಟನ್. ಬಡ್ಡಿಗೆ ಬಡ್ಡಿಗೆ ಅದರಲ್ಲಿ ಗೆ ಎನ್ನುವಂಥದ್ದು ಚತುರ್ಥಿ ಇದೆ. ಅದನ್ನು ದ್ವಿತೀಯಕ್ಕೆ ಕನ್ವರ್ಟ್ ಮಾಡಿದಾಗ ಪೊನ್ನಂ ಬಡ್ಡಿಯಂ ಅಮ್ ಎನ್ನುವಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಡ್ಡಿಯಂ ಕೊಟ್ಟನ್. ನೆಕ್ಸ್ಟ್ ಪಂಚಮಿ ಬದಲಿಗೆ ದ್ವಿತೀಯ ಬರುವುದು. ಪಂಚಮಿ ಬದಲಿಗೆ ದ್ವಿತೀಯ ಬರುವುದು. ಪಂಚಮಿ ಬದಲಿಗೆ ದ್ವಿತೀಯ ಬರುವುದು. ರಾವಣ ನರ್ತನಿಂ ಕಾರ್ಯಂ. ರಾವಣ ನರ್ತನಿಂ ಕಾರ್ಯಂ. ಅದೇ ರೀತಿ ರಾವಣನಂ ಕಾರ್ಯಂ. ರಾವಣ ನಂ ಕಾರ್ಯಂ. ಇಲ್ಲಿ ಪಂಚಮಿಯಿಂದ ದ್ವಿತೀಯಕ್ಕೆ ಬದಲಾಗುತ್ತದೆ. ರಾವಣ ನರ್ತನಿಂ ಕಾರ್ಯಂ ಇದು ಅತ್ತನಿಂ ಎನ್ನುವಂತ ಪಂಚಮಿ ವಿಭಕ್ತಿ ಪ್ರತ್ಯಯ ಇದೆ. ಇಲ್ಲಿ ಇದನ್ನು ದ್ವಿತೀಯಕ್ಕೆ ಬದಲು ಮಾಡಬೇಕು. ರಾವಣ ನಂ ಕಾರ್ಯಂ ಅಮ್ ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿದೆ. ಅದೇ ರೀತಿ ತೃತೀಯ ಅರ್ಥದಲ್ಲಿ ಬದಲಿಗೆ ಸಪ್ತಮಿ ಬರುವಂಥದ್ದು. ತೃತೀಯದ ಬದಲಿಗೆ ಸಪ್ತಮಿ. ತೃತೀಯದ ಬದಲಿಗೆ ಸಪ್ತಮಿ ಬರುವಂಥದ್ದು. ಕೊಡಲಿಯಿಂ ಕಡಿದನ್. ಕೊಡಲಿಯಿಂ ಕಡಿದನ್ ಕಡಿದನ್. ಅದೇ ರೀತಿ ಕೊಡಲಿಯೊಳ್ ಕಡಿದನ್. ಕೊಡಲಿಯೊಳ್ ಕಡಿದನ್. ಇಲ್ಲಿ ನಮಗೆ ತೃತೀಯದ ಬದಲು ಸಪ್ತಮಿ ಬರಬೇಕು. ಕೊಡಲಿಯಿಂ ಇಲ್ಲಿ ತೃತೀಯ, ಇಂ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ. ಅದರ ಬದಲಿಗೆ ಕೊಡಲಿಯೊಳ್ ಕಡಿದಲ್ ಒಳ್ಳು ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇಂ ಹೋಗಿ ಒಳ್ಳು ಬಂದಿದೆ. ಅದೇ ರೀತಿ ಪಂಚಮಿ ಬದಲಿಗೆ ತೃತೀಯ ಬರುವಂಥದ್ದು. ಪಂಚಮಿ ಬದಲಿಗೆ ತೃತೀಯ ಬರುವಂಥದ್ದು ಯಾವುದು? ಕೆರೆಯತ್ತನಿಂ ಬಂಧನ್. ಕೆರೆಯತ್ತನಿಂ ಬಂಧನ್. ಇಲ್ಲಿ ಅತ್ತನಿಂ ಎನ್ನುವಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ. ಅದನ್ನು ಯಾವುದಕ್ಕೆ ಬದಲು ಮಾಡಬೇಕು? ತೃತೀಯಕ್ಕೆ. ಕೆರೆಯಿಂದಂ ಬಂಧನು ಬಂಧನ್. ಕೆರೆಯಿಂದ ಇಂದಂ ಅಥವಾ ಇಂ ಕೆರೆಯಿಂ ಬಂಧನ್ ಇಂ ಅಥವಾ ಇಂದಂ ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ನೆಕ್ಸ್ಟ್ ಷಷ್ಠಿ ಬದಲಿಗೆ ಚತುರ್ಥಿ. ನೆಕ್ಸ್ಟ್ ಷಷ್ಠಿ ಬದಲಿಗೆ ಚತುರ್ಥಿ. ಷಷ್ಠಿ ಬದಲಿಗೆ ಚತುರ್ಥಿ ಬರುವಂಥದ್ದನ್ನು ನೋಡಬೇಕು. ಅದರಲ್ಲಿ ನಾಡೊಡೆಯ. ನಾಡೊಡೆಯ ಅಂದ್ರೆ ನಾಡಿನ ಒಡೆಯ. ನಾಡೊಡೆಯ ಅದರಲ್ಲಿ ಆ ಎನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯ. ನಾಡೊಡೆಯಂಗೆ. ನಾಡೊಡೆಯಂಗೆ ಇದು ಗೆ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನಾಡೊಡೆಯ ಅಲ್ಲಿ ಆ ಎನ್ನುವಂಥ ಷಷ್ಠಿ ವಿಭಕ್ತಿ ಪ್ರತ್ಯಯ. ನಾಡೊಡೆಯಂಗೆ ಅಂತ ಹೇಳಿದಾಗ ಅದು ಚತುರ್ಥಿ. ಗೆ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿದೆ. ನೆಕ್ಸ್ಟ್ ಅಲ್ಲಿ ನಾವು ದ್ವಿತೀಯದಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗುವಂಥದ್ದನ್ನು ನೋಡುವ. ಶಿಷ್ಯನಂ ಕಲ್ಪಿಸಿದಂ. ಶಿಷ್ಯನಂ ಅಂತ ಹೇಳಿದಾಗ ಅಮ್ ಎನ್ನುವಂಥ ವಿಭಕ್ತಿ ಪ್ರತ್ಯಯ ದ್ವಿತೀಯ ಇದು. ಅದೇ ರೀತಿ ಅದನ್ನು
ಶಿಷ್ಯನಂ ಕಲ್ಪಿಸಿದಂ. ಶಿಷ್ಯನಂ ಅಂ ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಅದನ್ನು ನಾವು ಚತುರ್ಥಿಗೆ ಬದಲು ಮಾಡಬೇಕು. ಅದು ಶಿಷ್ಯಂಗೆ ಕಲ್ಪಿಸಿದಂ. ಶಿಷ್ಯಂಗೆ ಕಲ್ಪಿಸಿದಂ ಇದು ಗೆ ಎನ್ನುವಂಥ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬದಲಾಗಿದೆ. ನೆಕ್ಸ್ಟ್ ಸಪ್ತಮಿಯಿಂದ ಪ್ರಥಮ. ನೆಕ್ಸ್ಟ್ ನಾವು ನೋಡಕ್ಕಿರುವಂಥದ್ದು ಸಪ್ತಮಿಯಿಂದ ಪ್ರಥಮ. ಸಪ್ತಮಿಯಿಂದ ಪ್ರಥಮ ಒಂದು ದಿವಸದೊಳ್ ಬಂದಂ. ಒಂದು ದಿವಸದೊಳ್ ಇಲ್ಲಿ ಒಳ್ಳು ಎನ್ನುವಂಥದ್ದು ಇದೆ. ಒಂದು ದಿವಸದೊಳ್ ಬಂದಂ ಒಳ್ಳು ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅದನ್ನು ನಾವು ಪ್ರಥಮಕ್ಕೆ ಒಂದು ದಿವಸಂ ಬಂದಂ. ಒಂದು ದಿವಸಂ ಇಲ್ಲಿ ಮೂ ಎನ್ನುವಂಥದ್ದು ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಒಂದು ದಿವಸದೊಳ್ ಬಂದಂ ಒಳ್ಳು ಎನ್ನುವಂಥದ್ದು ಸಪ್ತಮಿ. ಸಪ್ತಮಿಯಿಂದ ಪ್ರಥಮಕ್ಕೆ ಒಂದು ದಿವಸಂ ಮೂ ಪ್ರತ್ಯಯ ದಿವಸಂ ಬಂದಂ. ನೆಕ್ಸ್ಟ್ ಸಪ್ತಮಿಯಿಂದ ಷಷ್ಠಿಗೆ ಬದಲು ಮಾಡುವಂಥದ್ದು. ಸಪ್ತಮಿಯಿಂದ ಷಷ್ಠಿಗೆ ಬದಲಾಯಿಸುವಂಥದ್ದು ವಿದ್ಯೆಯೊಳ್ ಬಲ್ಲಹಂ. ವಿದ್ಯೆಯೊಳ್ ವಿದ್ಯೆಯೊಳ್ ಬಲ್ಲಹಂ. ಅದೇ ರೀತಿ ಇದು ಒಳ್ಳು ಎನ್ನುವಂಥದ್ದು ಸಪ್ತಮಿ. ಅದನ್ನು ಷಷ್ಠಿಗೆ ಬದಲು ಮಾಡಬೇಕು. ವಿದ್ಯೆಗಳ ಬಲ್ಲಹಂ. ವಿದ್ಯೆಗಳ ಬಲ್ಲಹಂ ಒಳ್ಳು ಹೋಗಿ ಅಲ್ಲಿ ಆ ಬಂದಿದೆ. ವಿದ್ಯೆಯೊಳ್ ಒಳ್ಳು ವಿದ್ಯೆಗಳ ಆ ಎನ್ನುವಂಥದ್ದು ಬಂದಿದೆ. ಸಪ್ತಮಿಯಿಂದ ಷಷ್ಠಿಗೆ ಬದಲಾಗಿದೆ. ನೆಕ್ಸ್ಟ್ ದ್ವಿತೀಯದಿಂದ ಪ್ರಥಮ. ನೆಕ್ಸ್ಟ್ ದ್ವಿತೀಯದಿಂದ ಪ್ರಥಮ. ದ್ವಿತೀಯದಿಂದ ಪ್ರಥಮ ಒಂದು ವರ್ಷ ಮನಿರ್ಧಂ. ಒಂದು ವರ್ಷ ಮಿರ್ಧಂ. ಒಂದು ವರ್ಷ ಮನಿರ್ಧಂ. ಒಂದು ವರ್ಷ ಮನಿರ್ಧಂ. ಮನಿರ್ಧಂ ಈ ಅಮ್ ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಅದನ್ನು ಪ್ರಥಮಕ್ಕೆ ನಾವು ಬದಲಾಯಿಸಬೇಕು. ಒಂದು ವರ್ಷ ಮಿರ್ಧಂ. ಒಂದು ವರ್ಷ ಮಿರ್ಧಂ. ಒಂದು ವರ್ಷ ಮಿರ್ಧಂ ಇಲ್ಲಿ ಮೂ ಎನ್ನುವಂಥದ್ದು ಏನಾಗಿದೆ ಪ್ರಥಮಕ್ಕೆ ಬದಲಾಗಿದೆ. ಒಂದು ವರ್ಷ ಮನಿರ್ಧಂ ಅಂ ಎನ್ನುವಂಥದ್ದು ಇದು ಪ್ರಥಮಕ್ಕೆ ಬದಲಾದಾಗ ಒಂದು ವರ್ಷ ಮಿರ್ಧಂ ಮೂಗೆ ಮೂ ಎನ್ನುವಂಥ ವಿಭಕ್ತಿ ಪ್ರತ್ಯಯ ಬಂದಿದೆ. ಸರಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಮಾತಿನ ಬದಲಾವಣೆಗಳಿಂದಾಗಿ ವಿಭಕ್ತಿ ಪಲ್ಲಟಗಳು ಸಂಭವಿಸುತ್ತವೆ. ಈ ರೀತಿಯಾಗಿ ಮಾತಿನ ಬದಲಾವಣೆಯಿಂದಾಗಿ ವಿಭಕ್ತಿ ಪಲ್ಲಟಗಳು ಸಂಭವಿಸುತ್ತವೆ. ಕೇಶಿರಾಜನು ಸಂಸ್ಕೃತ ವ್ಯಾಕರಣವನ್ನು ಅನುಸರಿಸಿ ಕನ್ನಡದಲ್ಲಿ ವಿಭಕ್ತಿ ವಿಷಯವನ್ನು ಹೇಳಿದ್ದರೂ ಸಂಸ್ಕೃತದಲ್ಲಿ ವಿಭಕ್ತಿ ಪಲ್ಲಟವಿಲ್ಲ. ಇದು ಕನ್ನಡ ಭಾಷೆಗೆ ಮೀಸಲಾಗಿದೆ. ಇದು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಎಂದು ಹೇಳಬಹುದು. ಸರಿ ವಿದ್ಯಾರ್ಥಿಗಳೇ, ಹಳೆಗನ್ನಡದಲ್ಲಿ ಆಗುವ ವಿಭಕ್ತಿ ಪಲ್ಲಟವನ್ನು ಗಮನಿಸಿದೆವು. ಮುಂದೆ ನಾವು ಹೊಸಗನ್ನಡದಲ್ಲಿ ಆಗುವ ವಿಭಕ್ತಿ ಪಲ್ಲಟದ ಬಗ್ಗೆ ಗಮನಿಸೋಣ. ಇಷ್ಟವರೆಗೆ ನಾವು ನೋಡಿರುವಂಥದ್ದು ಹಳೆಗನ್ನಡದಲ್ಲಿ ಆಗುವಂತಹ ವಿಭಕ್ತಿ ಪಲ್ಲಟಗಳನ್ನು ಗಮನಿಸಿಕೊಂಡು ಹೋದದ್ದು. ಇನ್ನು ನಾವು ನೋಡಕ್ಕಿರುವಂಥದ್ದು ಹೊಸಗನ್ನಡದಲ್ಲಿ ಯಾವ ರೀತಿ ವಿಭಕ್ತಿ ಪಲ್ಲಟ ಆಗ್ತದೆ ಎನ್ನುವಂಥದ್ದು. ಹೊಸಗನ್ನಡದಲ್ಲಿ ವಿಭಕ್ತಿ ಪಲ್ಲಟ. ಹೊಸಗನ್ನಡದಲ್ಲೂ ಒಂದೇ ಅರ್ಥವನ್ನು ಹೊಂದಿರುವ ವಿಭಕ್ತಿಗಳು ವಾಕ್ಯದ ಮಧ್ಯೆ ಪಲ್ಲಟಗೊಳ್ಳುವುದು ಕಂಡುಬರುತ್ತದೆ. ಹೊಸಗನ್ನಡದಲ್ಲೂ ಕೂಡ ಒಂದೇ ಅರ್ಥವನ್ನು ಹೊಂದಿರುವಂತಹ ವಿಭಕ್ತಿಗಳು ವಾಕ್ಯದ ಮಧ್ಯೆ ಪಲ್ಲಟಗೊಳ್ಳುವಂಥದ್ದು ಕಂಡುಬರುತ್ತದೆ. ವಾಕ್ಯದ ನಡುವೆ ಸ್ವಾಭಾವಿಕವಾಗಿ ಬರಬೇಕಾದ ವಿಭಕ್ತಿ ಪ್ರತ್ಯಯಗಳಿಗೆ ಬದಲಾಗಿ ಬೇರೆ ವಿಭಕ್ತಿ ಬರುವುದು ವಿಭಕ್ತಿ ಪಲ್ಲಟವಾಗಿದೆ. ವಾಕ್ಯದ ನಡುವೆ ಸ್ವಾಭಾವಿಕವಾಗಿ ಬರಬೇಕಾದಂಥ ವಿಭಕ್ತಿ ಪ್ರತ್ಯಯಗಳಿಗೆ ಬದಲಾಗಿ ಬೇರೆ ವಿಭಕ್ತಿ ಬರುವುದು ವಿಭಕ್ತಿ ಪಲ್ಲಟವಾಗಿದೆ. ಇದು ಹೆಚ್ಚಾಗಿ ಮಾತಿನಲ್ಲಿ ನಡೆಯುತ್ತಿರುತ್ತದೆ. ಮಾತನಾಡುವಾಗ ಹೆಚ್ಚಾಗಿ ಕಂಡುಬರುವಂಥದ್ದು ವಿಭಕ್ತಿ ಪ್ರತ್ಯಯಗಳು ಬದಲಾಗುವಂಥದ್ದು. ಕವಿ ಪ್ರಯೋಗದಲ್ಲೂ ವಿಭಕ್ತಿ ಪಲ್ಲಟ ಕಂಡುಬರುತ್ತದೆ.
ಮಾತೃಭಾಷೆಯನ್ನು ಮಾತನಾಡುವವರು ಅನ್ಯ ಭಾಷೆಯನ್ನು ಅಂದರೆ ಬೇರೆ ಭಾಷೆಯನ್ನು ಮಾತನಾಡುವಾಗಲೂ ವಿಭಕ್ತಿ ಪಲ್ಲಟ ಮಾತನಾಡುತ್ತಾರೆ. ಈಗ ಮಾತೃಭಾಷೆಯನ್ನು ಮಾತನಾಡುವಂಥ ಹೆಚ್ಚಿನ ಜನರು ಈಗ ಅನ್ಯ ಭಾಷೆಯನ್ನು ಅಥವಾ ಬೇರೆ ಭಾಷೆಯನ್ನು ಮಾತನಾಡುವಾಗ ವಿಭಕ್ತಿ ಪಲ್ಲಟ ಮಾಡಿಕೊಳ್ಳುವಂಥದ್ದನ್ನು ನಾವು ಕಂಡುಕೋಬಹುದು. ಕನ್ನಡದಲ್ಲಿ ಕೆಲವೆಡೆ ಸಹಜ ವಿಭಕ್ತಿಗಳು ಬರುತ್ತವೆ, ಕೆಲವೆಡೆ ಪಲ್ಲಟಗೊಂಡು ಹೊಸ ವಿಭಕ್ತಿಗಳು ಆಗಮನವಾಗುತ್ತಿರುವುದನ್ನು ಕೂಡ ನಾವು ಇಲ್ಲಿ ಕಂಡುಕೋಬಹುದು. ಉದಾಹರಣೆಗೆ ನಾವು ದ್ವಿತೀಯದ ಬದಲಾಗಿ ಚತುರ್ಥಿ ಬರುವಂಥದ್ದು. ರೈಲನ್ನು ಹತ್ತಿದನು, ರೈಲಿಗೆ ಹತ್ತಿದನು. ಇಲ್ಲಿ ರೈಲನ್ನು, ಇಲ್ಲಿ ಅನ್ನು ಎನ್ನುವಂಥದ್ದು ಏನಾಗಿದೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿದೆ. ಇದನ್ನು ಚತುರ್ಥಿಗೆ ಕನ್ವರ್ಟ್ ಮಾಡಿದಾಗ ರೈಲನ್ನು ಅನ್ನು ಹೋಗಿ ಚತುರ್ಥಿಗೆ ಕನ್ವರ್ಟ್ ಮಾಡಿ ಗೆ ಬಂದಿದೆ, ರೈಲಿಗೆ ಹತ್ತಿದನು. ಅದೇ ರೀತಿ ಮರವನ್ನು ಏರಿದನು ದ್ವಿತೀಯ, ಅದನ್ನು ಚತುರ್ಥಿಗೆ ಬದಲಾಯಿಸಿದಾಗ ಮರಕ್ಕೆ ಏರಿದನು. ಮರವನ್ನು ಏರಿದನು ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿದೆ, ಅದನ್ನು ಚತುರ್ಥಿಗೆ ಮಾಡಿದಾಗ ಮರಕ್ಕೆ ಕೆ ಎನ್ನುವಂಥದ್ದು ಬಂದಿದೆ, ಅದರಿಂದಾಗಿ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಮರಕ್ಕೆ ಏರಿದನು. ನಿಮ್ಮನ್ನು ನೋಡಿದೆ, ನಿಮ್ಮನ್ನು ಅನ್ನು ದ್ವಿತೀಯ, ನಿಮಗೆ ನೋಡಿದೆ ಗೆ ಚತುರ್ಥಿ. ಅದೇ ರೀತಿ ಷಷ್ಠಿ ವಿಭಕ್ತಿ ಪ್ರತ್ಯಯದ ಬದಲಾಗಿ ಚತುರ್ಥಿ ಬರುವಂಥದ್ದು. ಷಷ್ಠಿ ವಿಭಕ್ತಿ ಪ್ರತ್ಯಯದ ಬದಲಾಗಿ ಚತುರ್ಥಿ ಬರುವಂಥದ್ದನ್ನು ನಾವು ನೋಡಬೇಕಾದದ್ದು. ಈಗ ಮನೆಯ ಯಜಮಾನ, ಮನೆಗೆ ಯಜಮಾನ. ಇಲ್ಲಿ ಮನೆಯ ಯಜಮಾನ, ಮನೆಯ ಆ ಎನ್ನುವಂತ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಂದಿದೆ. ಇದನ್ನು ಯಾವುದಕ್ಕೆ ನಾವು ಕನ್ವರ್ಟ್ ಮಾಡಬೇಕು, ಇದು ಬದಲಾಯಿಸಬೇಕು, ಚತುರ್ಥಿಗೆ ಬದಲಾಯಿಸಬೇಕು. ಮನೆಗೆ ಯಜಮಾನ, ಮನೆಗೆ ಎ ಎನ್ನುವಂತ ವಿಭಕ್ತಿ ಪ್ರತ್ಯಯ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ, ಮನೆಗೆ ಯಜಮಾನ. ಅದೇ ರೀತಿ ಊರಿನ ಯಜಮಾನ, ಊರಿನ ಆ ಎನ್ನುವಂತ ಷಷ್ಠಿ ವಿಭಕ್ತಿ, ಊರಿನ ಆ ಎನ್ನುವಂತ ಷಷ್ಠಿ ವಿಭಕ್ತಿ, ಊರಿನ ಯಜಮಾನ, ಅದನ್ನು ನಾವು ಚತುರ್ಥಿಗೆ ಮಾಡಬೇಕು, ಊರಿಗೆ ಯಜಮಾನ. ನನ್ನ ಮಗ, ನನ್ನ ಆ ಎನ್ನುವಂತ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ, ಅದನ್ನು ಚತುರ್ಥಿಗೆ ಬದಲಾಯಿಸಿದಾಗ ನನಗೆ ಮಗ, ನನ್ನ ಮಗ, ನನಗೆ ಮಗ ಅಂತ ಆಗ್ತದೆ. ಈ ರೀತಿಯಾಗಿ ಹಳೆಗನ್ನಡದಲ್ಲೂ ಇಂತಹ ರೂಪಗಳು ಪ್ರಯೋಗಗೊಂಡಿದ್ದವು ಎಂಬುದನ್ನು ತಿಳಿದುಕೊಂಡಿದ್ದೆವು ನಾವು. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ವಿಭಕ್ತಿ ಕಾರಕ ಸ್ವರೂಪ, ಸಪ್ತವಿಧ ವಿಭಕ್ತಿಗಳು ಯಾವುದು, ವಿಭಕ್ತಿ ಪ್ರತ್ಯಯಗಳು ಯಾವುದು, ಅದೇ ರೀತಿ ನಾವು ಹಳೆಗನ್ನಡ ಮತ್ತು ಹೊಸಗನ್ನಡದಲ್ಲಿ ವಿಭಕ್ತಿ ಪಲ್ಲಟ ಯಾವ ರೀತಿ ಆಗ್ತದೆ ಎನ್ನುವಂಥದ್ದನ್ನು ಎಲ್ಲ ತಿಳ್ಕೊಂಡೆವು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇನ್ನಷ್ಟು ಕನ್ನಡ ವ್ಯಾಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.